ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಹೈಕೋರ್ಟ್ ನ್ಯಾಯವಾದಿಗಳು, ಸಮಾಜ ಚಿಂತಕರು, ಹೋರಾಟಗಾರರು ಪಾವಗಡ ಶ್ರೀರಾಮ್ರವರ ನೇತೃತ್ವದಲ್ಲಿ ಲೇಬರ್ ರೈಟ್ಸ್ ಫೋರಂ, ಗೃಹ ರಕ್ಷಕರ ಪೋಷಕರು ಮತ್ತು ಅವರ ಹಕ್ಕು ಸಂರಕ್ಷಣಾ ಸಮಿತಿಯು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕಾನೂನು ಅರಿವು, ಸಂವಿಧಾನದ ಅರಿವು ಮತ್ತು ಹಕ್ಕುಗಳನ್ನು ಸಂರಕ್ಷಿಸಿ ಸರ್ಕಾರವನ್ನು ಒತ್ತಾಯಿಸಿ 365 ದಿನ ವರ್ಷವಿಡೀ ಕರ್ತವ್ಯ ಮತ್ತು ಸಮಾನ ವೇತನ ಒತ್ತಾಯ ಮಾಡಬೇಕು. ಇದು ಸಂವಿಧಾನ ನಮಗೆ ನೀಡಿದ ಹಕ್ಕು ಎಂದು ಸಂವಿಧಾನಾತ್ಮಕವಾಗಿ ಸಮಾವೇಶದಲ್ಲಿ ಚರ್ಚಿಸಿದರು. ಗೃಹ ರಕ್ಷಕರು ರಾಜ್ಯಾದ್ಯಂತ ಅನುಭವಿಸುತ್ತಿರುವ ಕಷ್ಟಗಳು ಒಂದಲ್ಲ ಎರಡಲ್ಲ. ಸರಿಯಾದ ವೇತನ ಸಿಗುವುದಿಲ್ಲ, ನಂತರ ಅವರಿಗೆ ಗೌರವ ಸಿಗುವುದಿಲ್ಲ, ವಯಸ್ಸಾದ ನಂತರ ಪರಿಹಾರ ಧನವಾಗಲಿ ಇನ್ಯಾವುದೇ ರೀತಿಯ ಸೌಲಭ್ಯಗಳಾಗಲಿ ಇರುವುದಿಲ್ಲ. ಇವೆಲ್ಲವೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಹಾಗೂ ಪಂಜಾಬ್, ತೆಲಂಗಾಣ ರಾಜ್ಯದಲ್ಲಿ ಈಗಾಗಲೇ ಜಾರಿಯಾದಂತಹ ಉನ್ನತ ಮಟ್ಟದ ಸಮಾನ ವೇತನ ಕರ್ನಾಟಕದಲ್ಲೂ ಕೂಡ ಜಾರಿಯಾಗಬೇಕೆಂಬುದು ಎಲ್ಲ ಗೃಹ ರಕ್ಷಕರ ಕೂಗಾಗಿದೆ. ಈ ಗೃಹ ರಕ್ಷಕರ ಧ್ವನಿಗೆ ಧ್ವನಿಯಾಗಿ LRF ಸಂಸ್ಥೆಯು ಕೈಜೋಡಿಸಿದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರವನ್ನ ಒತ್ತಾಯಿಸಲಾಗುವುದು. ಕೇಳದೆ ಹೋದ ಪಕ್ಷದಲ್ಲಿ ಅನಿವಾರ್ಯವಾಗಿ ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ 27,000 ಗೃಹ ರಕ್ಷಕರು ಸೇರಿ ಮುಷ್ಕರ ಮಾಡುವುದಾಗಿ ತಿಳಿಸಿದರು. ಅವರ ಕಷ್ಟಗಳು ಬೇಗ ನಿವಾರಣೆಯಾಗಲಿ, ಅವರ ಎಲ್ಲ ಬೇಡಿಕೆಗಳು ಸಂವಿಧಾನಾತ್ಮಕವಾಗಿದ್ದು ಎಲ್ಲವೂ ಕೂಡ ಬೇಗ ಜಾರಿಯಾಗಲಿ ಎಂದು ಸಮುದಾಯ ಟಿವಿಯು ಶುಭ ಹಾರೈಸುತ್ತದೆ. ನೋಡಿ, ಗೃಹ ರಕ್ಷಕರಿಗೆ ಶುಭವಾಗಲಿ ಎಂದು ಕಾಮೆಂಟ್ ಮಾಡುವುದರ ಮುಖಾಂತರ ಶುಭ ಹಾರೈಸಿ. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ. ಇವತ್ತು ಸಮಾಜದಲ್ಲಿ ಭದ್ರತೆ ಬೇಕು ಅಂದ ತಕ್ಷಣ ನಾವು ಕೇಳುವಂಥದ್ದು ಆರಕ್ಷಕರನ್ನ. ಅಂತಹ ಆರಕ್ಷಕ ವೃತ್ತಿಯನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಇವತ್ತು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಕೊಂಡು ಅವರ ಹಾಗೆ ಇನ್ನೂ ಹೇಳಬೇಕಂದ್ರೆ ಅವರಿಗಿಂತ ಹೆಚ್ಚಾಗಿ ಸಮಾಜಕ್ಕೆ ಭದ್ರತೆ ನೀಡ್ತಾ ಇರ್ತಕ್ಕಂಥವರು ನಮ್ಮ ಹೆಮ್ಮೆಯ ಗೃಹ ರಕ್ಷಕರು. ಅಂತಹ ಗೃಹ ರಕ್ಷಕರ ಪೋಷಕರು ಇಂದು ಗಾಂಧಿ ಭವನದಲ್ಲಿ ಅವರ ಹಕ್ಕುಗಳನ್ನು ಸಂರಕ್ಷಣೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಂವಾದ, ಒಂದು ಜಾಗೃತಿ ಕಾರ್ಯಕ್ರಮ, ಜೊತೆಗೆ ಕಾನೂನಿನ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಸಮುದಾಯ ಟಿವಿಯು ಮೊದಲಿನಿಂದಲೂ ಕೂಡ ಗೃಹ ರಕ್ಷಕರ ಹಕ್ಕುಗಳು ಮತ್ತು ಅವರಿಗೆ ಆಗುತ್ತಿರುವಂಥ ಅನ್ಯಾಯಗಳನ್ನು ಓರೆ ಹಚ್ಚಿ ಬೆಳಕು ಚೆಲ್ತಾ ಇದೆ. ಕಾರಣ ಇಷ್ಟೇ ಸರ್, ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ನಾನು ಸಮುದಾಯ ಟಿವಿಯಿಂದ ಒಂದು ಭಿನ್ನಹ ಮಾಡ್ತಾನೆ. ಸಮುದಾಯ ಟಿವಿಯು ಗೃಹ ರಕ್ಷಕರ ಒಂದು ಏನು ಈ ವಿಚಾರಗಳನ್ನು ಲೇಬರ್ ರೈಟ್ಸ್ ಫೋರಂ ಸಂಸ್ಥೆಯ ಅಡಿಯಲ್ಲಿ, ಜೊತೆಗೆ ಮಾನ್ಯ ಹೈಕೋರ್ಟ್ ನ್ಯಾಯವಾದಿಗಳು ನಮ್ಮ ಶ್ರೀರಾಮ್ ಸರ್ ಅವರ ನೇತೃತ್ವದಲ್ಲಿ ತಾವೆಲ್ಲ ಏನಿದ್ದೀರಿ, ಬಹಳಷ್ಟು ಹೋರಾಟಗಾರರು, ಎಲ್ಲ ಗೃಹ ರಕ್ಷಕರು ಎಲ್ಲರೂ ಸೇರಿ ಸಮಾವೇಶಗಳನ್ನು ಮಾಡೋದು ಮತ್ತು ಹೋರಾಟಗಳನ್ನು ಆಯೋಜನೆ ಮಾಡೋದು ಸಮುದಾಯ ಟಿವಿ ನೋಡ್ತಾ ತೋರಿಸ್ತಾ ನಾವು ಕೂಡ ಗೃಹ ರಕ್ಷಕರ ಒಂದು ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿಬಿಟ್ಟಿದ್ದೇವೆ. ಕಾರಣ ಏನಕ್ಕೆ ಅಂದರೆ ಇದೇ ಬೆಳಗಾವಿಗೆ ಹೋಗಿದ್ದೀವಿ ನಾವು, ನಮ್ಮ ಸಮುದಾಯ ಟಿವಿ ಅಲ್ಲಿ ಚಲೋ ಬೆಳಗಾಂ ಅಂತ ಹೇಳ್ಬಿಟ್ಟು ನಾವು ಕೂಡ ಅಲ್ಲಿನ ಹೋರಾಟಗಳನ್ನು ಇಲ್ಲಿ ತೋರಿಸ್ಬೇಕು. ಬರೀ ಕೇಂದ್ರೀಕೃತವಾಗಿರ್ತಕ್ಕಂಥ ಬೆಂಗಳೂರು ಅಷ್ಟೇ ತೋರಿಸೋವಂಥ ವಿಚಾರಗಳಲ್ಲ, ಜಿಲ್ಲೆಗಳಲ್ಲೂ ತೋರಿಸ್ಬೇಕು ಅಂತ ಹೇಳಿ ಚಲೋ ಬೆಳಗಾವಿ ಅಂತ ಹೋದಾಗ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರು. ಅಲ್ಲಿ ಗೃಹ ರಕ್ಷಕರಿಗೆ ಬಿಸಿಲಿಗೆ ಅಲ್ಲಿ ಕೂರ್ಲಿಕ್ಕೆ ಒಂದು ಚೇರ್ ಇಲ್ಲ, ಅವ್ರಿಗೆ ಎಲ್ಲ ವೆಹಿಕಲ್ಗಳಿಗೂ ಕೂಡ ಪಾರ್ಕಿಂಗ್ ಮಾಡ್ಕೋಬೇಕು. ಒಂದು ರೀತಿ ನೋಡೋದಕ್ಕೆ ಭಾಳ ಶೋಚನೀಯವಾಗಿತ್ತು. ಅವ್ರನ್ನ ನಾವು ಕೇಳಿ ವಿಚಾರ ಮಾಡಿದ್ವಿ, ತಾವು ಇಲ್ಲಿ ಕುತ್ಕೊಂಡಿದ್ದೀರ, ಒಂದು ಕಿಯಾಸ್ಕ್ ಯಾಕಿಲ್ವ, ನೆರಳಿಗಿಲ್ವಾ, ಏನಿಲ್ಲ, ಹೇಳಿಲ್ಲ ಸರ್, ಏನು ಮಾಡಲಿಕ್ಕೆ ಏನಿಲ್ಲ, ಮತ್ತು ಕೂರ್ಲಿಕ್ಕೆ ಒಂದು ಚೇರ್ ಇಲ್ಲ ಅಂದರೆ ಯಾರು ಕೇಳೋಕ್ಕಲ್ಲ ಸರ್, ನಾವು ಕೇಳೋಕ್ಕಲ್ಲ, ಜನನೂ ಕೇಳಲ್ಲ, ರಾಜಕಾರಣಿಗಳು ಕೇಳಲ್ಲ, ನಮ್ಮ ಗೋಳು ನಾವು ಯಾರು ಹೇಳೋಕ್ಕಾಗತ್ತೆ ಅಂತ ಹೇಳಿದ್ರು. ಸೊ ನಾವು ಈ ಥರ ಒಂದು ಲೇಬರ್ ರೈಟ್ಸ್ ಫೋರಮ್ ಇದೆ, ಅವ್ರನ್ನ ಸಂಪರ್ಕ ಮಾಡಿ ನಿಮಗಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಹೇಳಿದೆ. ಶ್ರೀರಾಮ್ ಸರ್ ನಂಬರ್ ಕೊಟ್ಟೆ. ಭಾಳಷ್ಟು ಜನದ್ದು ಏನು ನಮಗೆ ಮೌನ ಸರ್ದು ಅವ್ರದ್ದೆಲ್ಲ ಇತ್ತು, ಅವ್ರದ್ದೊಂದು ಪ್ರೊಫೈಲು ಕೂಡ ಎಲ್ಲ ತೋರಿಸಿದ್ವಿ. ಇದನ್ನು ಯಾಕೆ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಅಂದರೆ ಅವ್ರಿಗೂ ಕೂಡ ಒಂದು ಅರಿವನ್ನು ನೀಡ್ಬೋದು. ಅವ್ರಿಗೂ ಕೂಡ ಲೇಬರ್ ರೈಟ್ಸ್ ಫೋರಮ್ ಏನು ಮಾಡ್ತಾ ಇದೆ, 27,000 ಏನು ಗೃಹ ರಕ್ಷಕರಿದ್ದಾರೆ ಅವರ ಹೋರಾಟಗಳು ಯಾಕೆ ನಡೀತಾ ಇದ್ದಾವೆ, 365 ದಿನಗಳು ನಿಮಗೆ
ಉದ್ಯೋಗ ಸಿಗ್ತಾ ಇದೆಯಾ, ಸರಿಯಾಗಿ ನಿಮಗೆ ಸಮಾನ ವೇತನ ಕೊಡ್ತಾ ಇದ್ದೀರಾ, ಇವೆಲ್ಲವೂ ನಾವು ಅವರಿಗೆ ಪರಾಮರ್ಶೆ ಮಾಡುವ ನಿಟ್ಟಿನಲ್ಲಿ ಕೇಳುವಂಥ ಒಂದು ಜ್ಞಾನ ನಮಗೆ ಯಾಕೆ ಬಂತು ಅಂದರೆ, ನಿಮ್ಮೆಲ್ಲರ ಒಂದು ಈ ಹೋರಾಟದ ಈ ಕೆಲಸಗಳಿದೆಯಲ್ಲ ಲೇಬರ್ ರೈಟ್ಸ್ ಫೋರಮ್ ವತಿಯಿಂದ, ಅದರಿಂದ ಸಮುದಾಯ ಟಿ ವಿಗೂ ಕೂಡ ಜ್ಞಾನ ಬಂದು, ಸಮುದಾಯ ಟಿ ವಿ ಕೂಡ ಎಲ್ಲೆಲ್ಲಿ ಗೃಹ ರಕ್ಷಕರು ಸಿಗ್ತಾರೆ ಅವರನ್ನು ಸಂಪರ್ಕ ಮಾಡಿ ಲೇಬರ್ ರೈಟ್ಸ್ ಫೋರಮ್ ಜೊತೆಗೆ ಸಂಘಟಿತರಾಗಿ ಅಂತ ಹೇಳಿ ಬೆಸೆಯುವಂಥ ಪ್ರಯತ್ನ ಮಾಡ್ತಾ ಇದೆ. ಇದನ್ನು ಯಾಕೆ ಈಗ ಹೇಳಬೇಕು ಅಂತ ಅಂದ್ಕೊಂಡ್ರೆ, ಭಾಳಷ್ಟು ಜನ ವೇದಿಕೆ ಮುಂಭಾಗದಲ್ಲಿ ಬರೋಕ್ಕೆ ಭಾಳ ಸಂಕೋಚ ಪಡ್ತಾರೆ, ಆಮೇಲೆ ಹೋರಾಟಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಭಾಳ ಸಂಕೋಚ ಪಡ್ತಾರೆ. ಅದನ್ನು ನಾವು ಕೂಡ ಬಹಳ ಖಂಡಿಸ್ತೇವೆ. ಯಾಕೆ ಅಂತಂದರೆ, ಶ್ರೀರಾಮ್ ಸರ್ ಅಂಥ ಕಾನೂನು ತಜ್ಞರು ನಿಮಗೆ ನಾಯಕರಾಗಿ ಮುಂದೆ ನಿಂತ್ಕೊಂಡಿದ್ದ ಮೇಲೆ ನೀವು ಯಾಕೆ ಹೆದರಬೇಕು, ಯಾರಿಗೆ ಹೆದರಬೇಕು ಹೇಳಿ? ಈಗಿನ ಕಾಲದಲ್ಲಿ ಕಾನೂನು ಅರಿವಿರ್ತಕ್ಕಂಥ ಒಬ್ಬರು ನಾಯಕರು ನಮ್ಮ ಹಿಂದೆ ಇದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡ ಶಕ್ತಿ ಇನ್ನೇನಿದೆ ಹೇಳಿ? ಅಂಥ ಶಕ್ತಿಯುತವಾದಂಥ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾಗ ನೇರವಾಗಿ ಫೈಟ್ ಮಾಡಬೇಕು. ಕಾನೂನನ್ನ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಗೆ ಯಾರಿಗೂ ಕೂಡ ನಾವು ಯಾರಿಗೂ ತಲೆ ಬಾಗುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕೆ ಉತ್ತಮ ಉದಾಹರಣೆ ಅಂದರೆ ನಾವೇ ಸಮುದಾಯ ಟಿ ವಿ. ನಾನು ಅಂಜನ್ ಕುಮಾರ್ ಅಂತಲೇ ಹೇಳ್ಕೊತೀನಿ ಹೆಮ್ಮೆಯಿಂದ. ಯಾಕೆಂದರೆ ನಮ್ಮ ಮೇಲೆ ಹಾಕ್ದಿರೋ ಕೇಸ್ಗಳಿಲ್ಲ ಸರ್, ನಮ್ಮ ಮೇಲೆ ಮಾಡದಿರೋಂಥ ಆರೋಪಗಳಿಲ್ಲ. ನಿಮ್ಗೇನು ಇವತ್ತೇನಾಗ್ತಾಯಿದೆ ಇದೆಲ್ಲವೂ ಕೂಡ ನಮಗೂ ಕೂಡ ಆಗಿದ್ದಾವೆ. ಹಣ ಚಂದ ವಸೂಲಿ ಅಂತ ಹೇಳ್ತಾರೆ, ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಮಾಡಿದ್ರೆ, ಹಾಗೆ ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಹೋರಾಟಗಳು ಮುಂದೆ ಹೋದರೆ ಸಾಕು, ನಾವೇ ಊಹಿಸಿರಲ್ಲ ಅಂಥ ಕೇಸ್ಗಳು ಬಂದು ಬೀಳ್ತವೆ. ಆದರೂ ಅವನ್ನು ಮೆಟ್ಟಿ ನಿಂತು ಕಾನೂನಾತ್ಮಕವಾದಂಥ ಸಾಕ್ಷಿಗಳನ್ನು ಮುಂದೆ ಇಟ್ಟು ಕೋರ್ಟ್ಗೆ ಹೋದಾಗ ನ್ಯಾಯಾಧೀಶರು ಅದಕ್ಕೆಲ್ಲ ಮನ್ನಣೆ ಕೊಡ್ತಾರೆ. ಹೆಂಗಿರು ಶ್ರೀರಾಮ್ ಸರ್ಗೆ ಭಾಳ ಅನುಭವ ಇದೆ, ಬಟ್ ನಮಗೂ ಕೂಡ ಅನುಭವ ಆಯಿತು. ಇಲ್ಲಿ ನಮ್ಮನ್ನು ಹೆದರಿಸುವಂಥ ಶಕ್ತಿಗಳೇ ಬೇರೆ, ಅವರನ್ನು ಕೂಡ ಹೆದರಿಸುವಂಥ ಶಕ್ತಿ ಕಾನೂನು ನ್ಯಾಯಾಂಗ ಅಲ್ಲಿರುತ್ತೆ. ನ್ಯಾಯಾಧೀಶರು ಅಲ್ಲಿ ಸಾಕ್ಷಿಗಳನ್ನು ನೋಡ್ತಾರೆ ಹೊರತು ಅಧಿಕಾರಗಳನ್ನು ನಿಜವಾಗ್ಲೂ ನೋಡಲ್ಲ, ಅಧಿಕಾರವನ್ನು ಇದನ್ನೇ ಮಾಡಲ್ಲ. ನೀವು ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು. ನೀವು ಸಮಗ್ರವಾಗಿ ಒಗ್ಗಟ್ಟಿನಿಂದ ಇಂಥ ನಾಯಕರ ಜೊತೆಗೆ ನಮ್ಮ ಕಾನೂನನ್ನು ಗೌರವಿಸಿಕೊಂಡು ಅಲ್ಲಿ ನೀತಿ ನಿಯಮಗಳನ್ನು ಪಾಲಿಸ್ಕೊಂಡು ಹೋಗ್ತಾ ಇದ್ದರೆ ಖಂಡಿತವಾಗ್ಲೂ ಜಯ ಆಗುತ್ತೆ. ಹಾಗಾಗಿ ಸಮುದಾಯ ಟಿ ವಿಯು ನಿಮಗೆ ಬೆನ್ನೆಲುಬಾಗಿ 100ಕ್ಕೆ 100% ನಿಮಗೆ ನಿಲ್ಲತ್ತೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಹೇಳ್ತಾ ಇದ್ದೇವೆ. ವೀಕ್ಷಕರೇ, ಇಷ್ಟು ಉದ್ರೇಕವಾಗಿ ಯಾಕೆ ಮಾತಾಡ್ತೇವೆ ಅಂತಂದರೆ, ನೋಡಿ ಇವತ್ತು ಬೆಂಗಳೂರಂಥ ಮಹಾನಗರದಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳು ನಡೆದಾಗ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ ಆರಕ್ಷಕರ ಮಧ್ಯದಲ್ಲಿ. ಅವರು ನಮ್ಮ ಆರಕ್ಷಕರ ಥರನೇ ಅಂತ ಟೀಮ್ ತೋರಿಸೋದೇ ನಮ್ಮ ಗೃಹ ರಕ್ಷಕರನ್ನು. ನಾವು ಕೂಡ ಎಷ್ಟೋ ಸರಿ ಇವರು ಪೊಲೀಸವರೇ ಅವರು ಪೊಲೀಸವರೇ ಅಂತ ಅಂದ್ಕೊಳ್ತಾ ಇದ್ದೇವೆ. ಇವತ್ತು ನಿಮ್ಮ ಲೇಬರ್ ರೈಟ್ಸ್ ಫೋರಮ್ಮು ಭಾಳಷ್ಟು ಜಾಗೃತಿ ಕಾರ್ಯಕ್ರಮಗಳು ಮತ್ತು ಸಮಾವೇಶಗಳನ್ನು ಮಾಡ್ಕೊಂಡು ಹೋಗ್ತಾ ನಾವು ಅವ್ರ ಜೊತೆ ಪಾಲ್ಕೊಂಡು ಆ ವಿಚಾರಗಳನ್ನು ತೋರಿಸ್ತಾ ಇವನು ನಮ್ಮ ಗೃಹ ರಕ್ಷಕರು, ಇವ್ರಿಗೇನು ಸವಲತ್ತಿದೆ, ಇವ್ರಿಗೇನಿದೆ, ಇವ್ರಿಗೇನಿಲ್ಲ, ಇವರು ಕೂಡ ಅಷ್ಟೇ ದುಡಿತಾರಲ್ಲ ಮಾಡ್ತಾರಂತ ಮಾತಾಡಿಸ್ತಾ ಹೋಗ್ತೇವೆ. ಮೊನ್ನೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು, ನಮ್ಮ ಹಟ್ಟಿ ಅಂತ ಹೇಳಿ ನಮ್ಮ ಚಿತ್ರಕಲಾ ಪರಿಷತ್ತಲ್ಲಿ. ಅಲ್ಲಿ ಭಾಳಷ್ಟು ಅವರು ಎಲ್ಲ ವ್ಯವಸ್ಥೆಯನ್ನು ಮತ್ತು ಆಯಿತು ಟೈಮ್ ಆಯಿತು ನಡೀರಿ ಎಲ್ಲ ಕಳಿಸ್ಕೊಡ್ಬೇಕಾಯ್ತು ಕ್ಯಾಂಟೀನಲ್ಲಿ. ನಾನು ವಿಚಾರ ಮಾಡಿದೆ, ಸರ್ ನೀವು ಯಾರು ಅಂತಂದಾಗ, ಹೋಮ್ ಗಾರ್ಡ್ಸ್ ಅಲ್ಲ? ಹಾಂ, ಹೋಮ್ ಗಾರ್ಡ್ಸ್. ನಿಮಗೆ 365 ದಿನಗಳು ಕೆಲಸ ಇದೆಯಾ? ನಿಮಗೆ ಸಮಾನ ವೇತನ ಕೊಡ್ತಿದ್ದಾರಾ? ಅವ್ರನ್ನ ಕೇಳಿ ವಿಚಾರ ಮಾಡಿದಾಗ ಕೆಲವೊಂದು ಸ್ಥಳಗಳಲ್ಲಿ ಅವ್ರಿಗೆ ಅನುಕೂಲಗಳು ಸಿಗ್ತಾ ಇದೆ. ಆಗಲೇ ಯಾರೋ ಮನೆಯರು ಹೇಳಿದ್ರು, ಸಾಹೇಬರು ನೀವು ಯಾಕೆ ಯಾವಾಗಲೂ ಲ್ಯಾಂಡ್ ಆರ್ಡ್ರು ಮತ್ತು ಇದಕ್ಕೆ ಹೋಗ್ತೀರಿ, ಭಾಳಷ್ಟು ಕಚೇರಿಗಳಲ್ಲಿ ಅವಕಾಶಗಳಿರುತ್ತಲ್ಲ, ಕೇಳ್ಕೊಳ್ಳಿ, ಶ್ರೀರಾಮ್ ಸರ್ ಅಂತವ್ರಿಗೆ ಬಂದು ಅದನ್ನು ಮನವಿ ಕೊಡಿ, ಅಲ್ಲಿ ನಮ್ಗೆ ಡ್ಯೂಟಿ ಹಾಕ್ಕೊಡಿ ಅಂತ ಹೇಳಿ ಅಲ್ಲಿ ಸಿಗತ್ತೆ. ಅಲ್ಲಿ ನೀವು ಮ್ಯಾನ್ಯಲ್ನ ಚಬಸಿನ ಬರ್ಕೊಂಡು ನಿಮ್ಮ ಪದ್ಧತಿಗಳನ್ನು ಮಾಡಿಕೊಂಡು ಪ್ರಾಮಾಣಿಕತೆಯನ್ನು ರೂಢಿಸ್ಕೊಂಡು ನೀವು ನಿಷ್ಠೆಯಿಂದ ದುಡ್ಕೊಂಡು ಹೋಗ್ತಾ ಇದ್ದರೆ ಯಾರಿಗೂ ತಲೆ ಬಾಗುವಂಥ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೀವಿ, ನ್ಯಾಯಸಮ್ಮತವಾಗಿದೆ. ವೀಕ್ಷಕರ, ಇಂಥ ಹೋರಾಟಗಳನ್ನು ನಾವು ನಿಜವಾಗಲೂ ಬೆಂಬಲಿಸಬೇಕು. ನೀವು ಬೆಂಬಲಿಸ್ತೀರಂತ ನಂಬಿಕೆ ಇಟ್ಕೊಂಡು ಬಹಳಷ್ಟು ಜನ ಇಲ್ಲಿ ಗಣ್ಯರು ಮತ್ತು ಹೋರಾಟಗಾರರು ಸೇರ್ಕೊಂಡಿದ್ದಾರೆ. ಇವರ ಎಲ್ಲ ಹೋರಾಟಗಳನ್ನು ಸಮಗ್ರವಾಗಿ LRF ಲೇಬರ್ ರೈಟ್ಸ್ ಫೋರಂ ಏನಿದೆ, ಗೃಹ ರಕ್ಷಕರು ಮತ್ತು ಅವರ ಪೋಷಕರ ಹಕ್ಕು ಸಂರಕ್ಷಣಾ ಸಮಿತಿಯ ಪರವಾಗಿ ನಮ್ಮ ಶ್ರೀರಾಮ್ ಇನ್ನಷ್ಟು ಮಗದಷ್ಟು ವಿಚಾರಗಳನ್ನು ತಲುಪಿಸಲಿದ್ದಾರೆ. ಬನ್ನಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳುವ ಪ್ರಯತ್ನ ಪಡೋಣ. ಕರ್ನಾಟಕ ಜನತೆಗೆ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ 27,000 ಜನ ಗೃಹ ರಕ್ಷಕರು, ಅದರಲ್ಲಿ 4,550 ಜನ ಮಹಿಳೆಯರು ಕೆಲಸ ಮಾಡ್ತಾಯಿದ್ದೀವಿ. ಕಳೆದ 50 ವರ್ಷಗಳಿಂದ ಈ ಸೇವೆಯನ್ನು ನಮ್ಮ ಗೃಹ ರಕ್ಷಕರು ಮಾಡ್ಕೊಂಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಮ್ಮ ಗೃಹ ರಕ್ಷಕರು ಈ ಹುದ್ದೆಗೆ ಸೇರಿಕೊಂಡಾಗ ಯಾರು ಆರ್ಥಿಕವಾಗಿ ಸಬಲೀಕರಣರಾಗಿರ್ತಾರೆ, ಇಂಜಿನಿಯರು, ಡಾಕ್ಟ್ರು, ಲಾಯರು ಮತ್ತು ವ್ಯಾಪಾರಸ್ಥರು ಈ ಕೆಲಸ ಮಾಡ್ತಾಯಿದ್ರು ಅಂತ ಸದೃಢವಾಗಿದ್ದರು. ಮತ್ತು ಸರ್ಕಾರಿ ನೌಕರರು ಈ ಕೆಲಸ ಮಾಡ್ತಾಯಿದ್ರು. ಆವಾಗ ಇದು ಗೌರವಧನ ಮತ್ತು ನಿಷ್ಕಾಮ ಸೇವೆ ಅಂತಲೇ ಆ ನಿಯಮಾವಳಿಗಳು ಸೇರ್ಕೊತು.
ಈ 50 ವರ್ಷ ಆದಮೇಲೆ ಎಲ್ಲ ಸರ್ಕಾರಿ ನೌಕರರು ವಾಪಸ್ ಹೋಗಿದ್ದಾರೆ ಮತ್ತು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿರೋರು ಕೂಡ ಇದನ್ನು ಬರ್ತಾನೇ ಇಲ್ಲ. ಲಾಯರು ಡಾಕ್ಟರ್ಸು ಎಲ್ಲರೂ ಕಡಿಮೆ ಆಗಿದ್ದಾರೆ. ಇಡೀ ರಾಜ್ಯದಲ್ಲಿ ಕೇವಲ 34 ಜನ ಲಾಯರ್ಸ್ ಮಾತ್ರ ಇದ್ದಾರೆ, ಒಂದು 8 ಜನ ಡಾಕ್ಟರ್ಸ್ ಇದ್ದಾರೆ, ಒಂದು 5-6 ಜನ ಇಂಜಿನಿಯರ್ಸ್ ಇದ್ದ ಗೌರವವಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಬಿಟ್ಟರೆ ಇನ್ನು 27,000 ಜನ SLC PUC ಡಿಗ್ರಿ ಮಾಡಿಕೊಂಡು ಸರ್ಕಾರಿ ಕೆಲಸ ಇಲ್ಲ ಮತ್ತು ಯಾವುದೇ ಬೇರೆ ಕೆಲಸ ಸಿಕ್ಕಿಲ್ಲ ಅಂತಲೂ, ಮತ್ತು ನಾನು ಈ ಕಾಕಿ ಯೂನಿಫಾರಮ್ ಹಾಕ್ಕೊಂಡು ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ಹಠ ಇಟ್ಕೊಂಡಿರೋರು ಇಲ್ಲಿ ಸೇರಿಕೊಂಡು ಕರ್ತವ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಕೂಡ ಬದುಕು ಕಟ್ಕೊಳ್ಳೋಕ್ಕೆ ಹರಸಾಹಸ ಮಾಡ್ತಿದ್ದಾರೆ, ಬದುಕಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ವರ್ಷಕ್ಕೆ ಕೇವಲ 3 ತಿಂಗಳು ಮಾತ್ರ ಡ್ಯೂಟಿ ಕೊಡ್ತಾರೆ. ವರ್ಷದಲ್ಲಿ 3 ತಿಂಗಳು ಡ್ಯೂಟಿ ಒಂದೇ ಸಾಮಾನ್ಯ ಕೊಡಲ್ಲ. ಯಾವುದೋ ರಾಷ್ಟ್ರೀಯ ಹಬ್ಬಗಳಲ್ಲಿ, ಸರ್ಕಾರದ ಬಂದೋಬಸ್ತ್ಗಳಲ್ಲಿ, ಚುನಾವಣೆ ಸಮಯದಲ್ಲಿ ಮಾತ್ರ ಆ ಕೆಲಸ ಫಿಕ್ಸ್ ಮಾಡ್ಕೊತಾರೆ. ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ. ಬೇರೆ ಕೆಲಸಕ್ಕೆ ಹೋಗೋಕ್ಕೂ ಬಿಡಲ್ಲ. ಈ ಕೆಲಸ ಸಂಪೂರ್ಣವಾಗಿ ಕೊಡ್ತಾ ಇಲ್ಲ. ಹಂಗಾಗಿ ನಾವು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಏನು ಈ ಬಡ್ಜೆಟ್ ಮಾರ್ಚ್ 6ನೇ ತಾರೀಕು ನೀವು ಬಡ್ಜೆಟ್ ಪ್ರಾರಂಭ ಮಾಡ್ತೀರಿ, ಆ ಬಡ್ಜೆಟ್ಟಲ್ಲೇ ಕರ್ನಾಟಕ ರಾಜ್ಯದ 27,000 ನಮ್ಮ ಗೃಹರಕ್ಷಕರಿಗೆ ವರ್ಷವಿಡೀ ಕರ್ತವ್ಯ, ಸಮಾನ ವೇತನ ಮತ್ತು ನಿವೃತ್ತಿ ಆಗುವವರಿಗೆ 10 ಲಕ್ಷ ಇಡಗಂಟು ಕೊಡಬೇಕಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಆಶಾಕಿರಣ ಅಂತ ನಾವು ನಂಬಿದ್ದೀವಿ. ದೀನದಲಿತರದ್ದು ಕಂಡ್ರೆ ಅವ್ರ ಹೃದಯದಲ್ಲಿ ಪ್ರೀತಿ ಇದೆ ನಾನು ನಂಬಿದ್ದೀವಿ. ಇದೆಲ್ಲ ನಂಬಿಕೊಂಡು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಏನು ಈ ಬಡ್ಜೆಟಲ್ಲಿ ತಾವು ಈ ಒಳ್ಳೆಯ ತೀರ್ಮಾನ ತಗೊಂಡ್ರೆ 27,000 ಕುಟುಂಬಗಳಲ್ಲಿ ಬದುಕು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅವ್ರ ಕುಟುಂಬಗಳು ಕೂಡ ಎಲ್ಲರೂ ಥರ ಸ್ವಾಭಿಮಾನದಿಂದ ಜೀವನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸರ್ಕಾರಕ್ಕೆ ಈಗಾಗಲೇ ಗೊತ್ತಿದೆ ನಮ್ಮ ಗೃಹರಕ್ಷಕರ ಜೀವನಗಳು ಎಷ್ಟು ಚಿಂತಾಜನಕ ಆಗಿದೆ. ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಕೊಡ್ಸೋಕ್ಕಾಗ್ತಾ ಇಲ್ಲ, ಒಳ್ಳೆ ಕಾನ್ವೆಂಟಲ್ಲಿ ಸೇರ್ಸೋಕ್ಕಾಗ್ತಾ ಇಲ್ಲ, ತಂದೆ ತಾಯಿಗೆ ಔಷಧಿ ಕೊಡ್ಸೋಕ್ಕಾಗ್ತಾ ಇಲ್ಲ, ಸ್ವತಃ ಅವ್ರ ಕುಟುಂಬನೇ ಸರಿಯಾಗಿ ಪೋಷಣೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅಂಥ ಕಷ್ಟದಲ್ಲಿ ನಮ್ಮ ಗೃಹರಕ್ಷಕರು ಸಿಲುಕಾಕೊಂಡಿದ್ದಾರೆ. ಈ ಕೆಲಸ ಬಿಟ್ಟು ಬೇರೆ ಪಾಲಿಸಕ್ಕೆ ಹೋಗೋಕ್ಕಿಲ್ಲ, ಸ್ವಾಭಿಮಾನದಿಂದ ಈ ಕೆಲಸನೇ ಮಾಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ತೀರ್ಮಾನ ತಗೋಬೇಕು? ನಿಮಗೆ ಅವಕಾಶ ಇದೆ. ನಮಗೆ ವರ್ಷವಿಡೀ ಕರ್ತವ್ಯ ಕೊಡ್ಸೋಕ್ಕೆ ನಿಮ್ಗೆ ಏನು ಅವಕಾಶ ಇದೆ? ಇಡೀ ರಾಜ್ಯದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದ್ದಾವೆ, ಎಲ್ಲ ಜಿಲ್ಲೆಯ ಮತ್ತು ತಾಲೂಕು ಆಸ್ಪತ್ರೆಗಳಿದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರದ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಗೆ ನಮ್ಮ ಗೃಹರಕ್ಷಕಗಳು ಬಳಸ್ಕೋಬೋದು. ಏನು ಗ್ರಾಮ ಗಸ್ತು ಅಂತ ಒಬ್ಬ ಪೊಲೀಸನ್ನ ಕಳಿಸ್ತಿರಲ್ಲ, ಅವ್ರ ಜೊತೆಗೆ ನಮ್ಮವ್ರನ್ನ ಒಬ್ಬ ಗೃಹರಕ್ಷಕರು ಕಳ್ಸೋಕ್ಕೆ ಅವಕಾಶ ಇದೆ. ಅವಕಾಶ ಇಲ್ಲ ಅಂತಲ್ಲ, ಅವಕಾಶ ಇದೆ. ಸರ್ಕಾರ ಮನಸ್ಸು ಮಾಡಬೇಕಾಗಿದೆ. ತೆಲಂಗಾಣ, ಆಂಧ್ರ, ಗೋವಾ, ಬಿಹಾರ ಸುಮಾರು 18 ರಾಜ್ಯಗಳಲ್ಲಿ ಈಗಾಗಲೇ ನಮ್ಮ ಗೃಹರಕ್ಷಕರಿಗೆ ವರ್ಷವಿಡೀ ಕರ್ತವ್ಯ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಮ್ಮ ನೋವನ್ನು ಸರ್ಕಾರಕ್ಕೆ ಅರ್ಥ ಆಗ್ತಾ ಇಲ್ವಾ? ನಮ್ಮ ಗೃಹರಕ್ಷಕರು ಎಷ್ಟು ಪ್ರಾಮಾಣಿಕವಾಗಿದ್ದಾರೆ. ನೀವು ಚುನಾವಣೆ ಡ್ಯೂಟಿಗೆ ಮಧ್ಯಪ್ರದೇಶಕ್ಕೆ ಹೋಗ್ತೀವಿ, ಆಂಧ್ರ, ತೆಲಂಗಾಣ ಯಾವ ರಾಜ್ಯಕ್ಕೆ ಬೇಕಾದ್ರೆ ನೀವು ಕಳಿಸಿ ಹೋಗ್ತಾ ಇದ್ದೀವಿ. ಈ ರಾಜ್ಯದಲ್ಲಿ ಏನೇ ದೊಂಬಿ ಗಲಾಟೆಗಳಾಯ್ತಾ, ಸರ್ಕಾರ ಬಂದೋಬಸ್ತ, ಸ್ಟ್ರೈಕಾ, ನಮ್ಮ ಗೃಹರಕ್ಷಕರು ಲಾಠಿ ಇಟ್ಕೊಂಡು ಪೊಲೀಸರ ಥರ ನಿಂತ್ಕೊತಾರೆ, ಜೀವದ ಅಂಗದ ತೊರೆದು ಡ್ಯೂಟಿ ಮಾಡ್ತಾರೆ. ಆ ಡ್ಯೂಟಿಯಲ್ಲಿ ಎಂಥ ಸಂದರ್ಭದಲ್ಲಿ ವಾಪಸ್ ಹೋಗಲ್ಲ. ಏನು ಯುಗಾದಿ, ದಸರಾ, ರಂಜಾನ್, ಕ್ರಿಸ್ಮಸ್ ಎಲ್ಲ ಹಬ್ಬಗಳಲ್ಲೂ ಕೂಡ ಇಡೀ ರಾಜ್ಯದ ಜನ ಹಬ್ಬ ಮಾಡ್ಕೊಂಡು ಖುಷಿಯಾಗಿದ್ದರೆ ನಾವು ಗಾತ್ರ ಹೋಮ್ ಗಾರ್ಡ್ಸು ನಾವು ಮಾತ್ರ ಗೃಹರಕ್ಷಕರು ಅವರ ರಕ್ಷಣೆಗಾಗಿ ನಿಂತ್ಕೊತೀವಿ. ಹಬ್ಬ ಕೂಡ ಮಾಡ್ತಾ ಇಲ್ವಲ್ಲ, ನಾವು ಹಬ್ಬಗಳು ಮಾಡ್ಕೊತಾ ಇಲ್ವಲ್ಲ. ಮತ್ತು ಸರ್ಕಾರ ಗಮನಿಸಬೇಕಲ್ವಾ? ಸರ್ಕಾರ ಗಮನಿಸಿ ನಮಗೆ ನ್ಯಾಯ ಒದಗಿಸಬೇಕಲ್ಲ. ಇದು ಮಾನ್ಯ ಮುಖ್ಯಮಂತ್ರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈ ಬಡ್ಜೆಟ್ಟಲ್ಲಿ ತಾವು ತೀರ್ಮಾನ ತಗೊಂತಿರೋ ನಂಬಿಕೆ ನಮಗಿದೆ. ಒಂದು ವೇಳೆ ಆ ರೀತಿ ಆಗಿಲ್ಲ ಅಂದರೆ ಬಡ್ಜೆಟ್ ನಂತರ ಇದೇ ಫ್ರೀಡಮ್ ಪಾರ್ಕಲ್ಲಿ 27,000 ಜನ ಗೃಹರಕ್ಷಕರು ಮತ್ತು ಗೃಹರಕ್ಷಕರ ಪೋಷಕರು ಸೇರಿಕೊಂಡು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ 27,000 ಜನ
ಗೃಹ ರಕ್ಷಕ ಕುಟುಂಬಗಳಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ. ಈಗಾಗಲೇ ನಾವು ಎಲ್ಲ ತಹಸೀಲ್ದಾರ್ಗಳಿಗೆ ಮನವಿ ಕೊಟ್ಟಿದ್ದೀವಿ. ಪ್ರತಿ ತಾಲೂಕಲ್ಲೂ ಕೂಡ 224 MLA ಕ್ಷೇತ್ರಗಳಲ್ಲೂ ಕೂಡ ನಾವು ಒಂದು ತೀರ್ಮಾನ ತಗೊಂಡಿದ್ದೀವಿ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಗೃಹರಕ್ಷಕರ ಸಂವಾದ ಕಾರ್ಯಕ್ರಮ ಅಥವಾ ಗೃಹರಕ್ಷಕರ ಕುಂದುಕೊರತೆಗಳ ಸಭೆ ಮಾಡಬೇಕು. ಈ ತಾಲೂಕಿನ ತಹಸೀಲ್ದಾರ್ ಮತ್ತು MLA ಸೇರಿಸ್ಕೊಂಡು ನಾವು ಅವರಿಗೆ ನಮ್ಮ ಕುಂದುಕೊರತೆಗಳನ್ನು ಮನವರಿಕೆ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಅರಸೀಕೆರೆಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದೇ ರೀತಿಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ನಾವು ಮಾಡಬೇಕಾಗುತ್ತೆ. ಇನ್ನೂ ಸಾಧ್ಯವಾದರೆ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಇಡೀ 27,000 ಜನ ನಮ್ಮ ಗೃಹರಕ್ಷಕರ ಕುಟುಂಬಗಳಿಗೆ ನಾನು ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀನಿ. ಮಾಧ್ಯಮದವರು ಪ್ರಾರಂಭದಿಂದಲೂ ಕೂಡ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅವರು ಕೂಡ ನಾವು ಹೃದಯಪೂರ್ವಕ ಅಭಿನಂದನೆಗಳು ತಿಳಿಸ್ತೀವಿ. ಅದರಲ್ಲೂ ಕೂಡ ನಮಗೆ ವಿಶೇಷವಾಗಿ ಸಮುದಾಯ TV ಚಾನಲ್ ಅವರು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳು ಬೆಂಗಳೂರಿಂದ ಬೆಳಗಾವಿಯಲ್ಲೂ ಕೂಡ ಬಂದು ನಮ್ಮ ಮಾಹಿತಿಯನ್ನು ಸರ್ಕಾರಕ್ಕೆ ಮುಟ್ಟುವ ಕೆಲಸ ಮಾಡ್ತಿದ್ದಾರೆ. ಅವರು ಕೂಡ ನಾವು ಅಭಿನಂದನೆ ತಿಳಿಸ್ತಾ ಇದ್ದೀವಿ. ಈ ರಾಜ್ಯದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳು SP ಸಾಹೇಬರು, ನಿವೃತ್ತ SP ಸಾಹೇಬರು ರವಿನಾರಾಯಣ್ ಸರ್ ಬಂದಿದ್ದಾರೆ. ಅವರು ಕೂಡ 27,000 ಜನ ನಮ್ಮ ಗೃಹರಕ್ಷಕರ ಪರವಾಗಿ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಬಗ್ಗೆ ಕಳಕಳಿ ಹೊಂದಿರುವ ಸಮುದಾಯ TV ಅವರಿಗೆ ವಂದನೆಗಳು. ರಾಜ್ಯದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾಯಿದೆ. ಸಮಾನ ವೇತನ ಮಿನಿಮಮ್ ವೇಜಸ್ ಆ್ಯಕ್ಟ್ ಏನಿದೆ ಅದರಲ್ಲಿ ಅಡಿಯಲ್ಲಿ ಗೃಹರಕ್ಷಕರು ಎಲ್ಲ ಕರ್ತವ್ಯ ನಿರ್ವಹಿಸ್ತಿದ್ದರೂ ಅವರಿಗೆ ವೇತನ ಕೊಡದೇ ಇರೋದು ಮಾನವ ಹಕ್ಕು ಉಲ್ಲಂಘನೆ ಒಂದು. ಎರಡನೇದು, ಪೊಲೀಸ್ ಇಲಾಖೆಯಲ್ಲಿ ಆರ್ಡರ್ಲಿ ಸಿಸ್ಟಮನ್ನು ನಿಷೇಧ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ ಕೆಲಸಕ್ಕೆ ಗೃಹರಕ್ಷಕರನ್ನು ಉಪಯೋಗ ಮಾಡ್ತಿದ್ದಾರೆ. ಎರಡನೇ ಉಲ್ಲಂಘನೆ ಇದು, ಮಾನವ ಹಕ್ಕು ಉಲ್ಲಂಘನೆ. ಇದು ನಿಷೇಧ ಆಗಬೇಕು. ಈ ಕಾಯ್ದೆ ಏನಿದೆ, ಹೋಮ್ ಗಾರ್ಡ್ಸ್ ಕಾಯ್ದೆ, ಅದು ತಿದ್ದುಪಡಿ ಆಗಬೇಕು. ಇದು ಗೃಹರಕ್ಷಕರಿಗೆ ಕೊಡೋದು ಗೌರವಧನ ಅಲ್ಲ, ಅದು ವೇತನ ಅಂತ ಸ್ವೀಕರಿಸಿ ಅದು ಅವರಿಗೆ ಪೊಲೀಸರಿಗೆ ಯಾವ ಥರ ಉಳಿದ ಕಾರ್ಮಿಕರಿಗೆ, ಸರ್ಕಾರಿ ಕಾರ್ಮಿಕರಿಗೆ ಯಾವ ಥರ ವೇತನ ಕೊಡ್ತಾರೋ ಅವ್ರಿಗೆ ವೇತನ, PF, ESI ಎಲ್ಲ ಸೌಲಭ್ಯಗಳನ್ನು ಒದಗಿಸಬೇಕಾಗ್ತದೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಗೃಹರಕ್ಷಕರು ಅವರಿಗೂ ಸಹ ಕ್ಯಾಂಟೀನ್ ಮತ್ತು ಮೆಡಿಕಲ್ ವ್ಯವಸ್ಥೆ ಆಗಬೇಕು ಅಂತ ನನ್ನ ಮನವಿ. ಯಾಕಂದರೆ ಪೊಲೀಸರಿಗೆ ಕೊಡ್ತಿದ್ದಾರೆ ಕ್ಯಾಂಟೀನ್, ಅದೇ ಥರ ಗೃಹರಕ್ಷಕರು ಕೊಡ್ಬೋದು. ಯಾಕಂದರೆ ಅದೇ ಕೆಲಸ ಮಾಡ್ತಿದ್ದಾರೆ ಅವರು, ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾರೆ. ಅವರು 8 ತಾಸು ಮಾಡಿದ್ರೆ ಕೆಲವು ಕಡೆ 12 ತಾಸು ಮಾಡ್ತಿದ್ದಾರೆ. ಅದಕ್ಕೆ ಆ ಮೆಡಿಕಲ್ ಸೌಲಭ್ಯ ಒದಗಿಸ್ಬೇಕು, ಆರೋಗ್ಯದ ಸೌಲಭ್ಯ ಒದಗಿಸ್ಬೇಕು, ಮತ್ತು ಕ್ಯಾಂಟೀನ್ ಸಹ ಸೌಲಭ್ಯ ಒದಗಿಸ್ಬೇಕು ಅಂತ ನನ್ನ ಕೋರಿಕೆ. ಹೇಗಿದ್ರು ಆರಕ್ಷಕ ಇಲಾಖೆಯಿಂದ ನಿವೃತ್ತಿ ಹೊಂದಿದ್ವಿ, ಎಲ್ಲ ಸವಾಲುಗಳನ್ನು ಮೆಟ್ಟಿಕೊಂಡಿದ್ದೀರಿ. ಆಗಲೇ ನಮ್ಮ ಶ್ರೀರಾಮ್ ಸರ್ ಹೇಳಿದಂಗೆ ಎಂಥ ಘಟಾನುಘಟಿಗಳನ್ನು, ಅಪರಾಧ ಹಿನ್ನೆಲೆ ಇರೋವನ್ನ ಹೆಡೆಗುರಿ ಕಟ್ಟಿ ಅವರು ಕರ್ನಾಟಕ ರಾಜ್ಯಕ್ಕೆ ಕಾಲಿರಬಾರ್ದು ಅಂತ ಕಷ್ಟಪಣೆ ಮಾಡಿದ್ದೀವಿ. ಅಂಥ ಧೈರ್ಯವಂತರು ನೀವು. ಈಗ ಭಾಳಷ್ಟು ಜನ ಗೃಹರಕ್ಷಕರು ಏನಾಗಿದೆ ಅಂದರೆ ನೋಡಿ, ಈ ಥರ ಒಂದು ಹೋರಾಟ ಸಭೆಯಲ್ಲಿ ಜಾಗೃತಿ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡ್ರೆ ನಮ್ಮ ಮಕ್ಕಳನ್ನ ನಾವು ಕೇಳ್ಬಿಟ್ರೆ ನಮ್ಗೆ ನೋಟಿಸ್ ಕಳಿಸ್ಬಿಡ್ತಾರೆ ಅಂತ. ನೋಟಿಸ್ ಅನ್ನೋದು ಡೆತ್ ಸೆಂಟೆನ್ಸ್ ಅಲ್ಲ. ನೋಟಿಸ್ ಬಂದ ತಕ್ಷಣ ಪ್ರಾಣ ತೆಗೆದುಬಿಡ್ತಾರೆ ಅಥವಾ ಏನೋ ಆಗೋಗ್ತದೆ ಅಂತ ಕೆಲವು ಉದಾಹರಣೆಗಳು ಇದ್ದಾವೆ. ಅದನ್ನ ಮೆಟ್ಟಿ ನಿಂತು ಕೂಡ ಮತ್ತೆ ಕೆಲಸಕ್ಕೆ ಸೇರ್ಕೊಂಡು ಕೂಡ ಶಬಾಶ್ರೀ ತೊಗೊಂಡಿರೋದು. ಸೊ ಯಾವ ರೀತಿಯಿಂದ ಭಯ ಪಡ್ತಿದ್ದಾರೆ ಹೋರಾಟಗಳು ಅನ್ನೋದು ಕೂಡ ಸಂವಿಧಾನಾತ್ಮಕವಾದ ಒಂದು ಹಕ್ಕು. ಅವ್ರಿಗೆ ಏನು ಧೈರ್ಯ ತುಂಬ್ತೀರಿ, ಅವ್ರಿಗೆ ಏನು ಸ್ಥೈರ್ಯ ತುಂಬ್ತೀರಿ? ನೋಡಿ, ಇದು ಭಾಳ ಶೋಚನೀಯ ಸುದ್ದಿ. ಪೊಲೀಸರು ಮತ್ತು ಗೃಹರಕ್ಷಕರು ಇಲ್ಲಿವರೆಗೆ ಹೋರಾಟಗಳನ್ನು ನಿಯಂತ್ರಣ ಮಾಡ್ತಾ, ಹೋರಾಟಗಳನ್ನು ಹತ್ತಿಕ್ತಾ ಬಂದವರು, ಅಂಥವ್ರಿಗೆ ಇಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಸರ್ಕಾರ. ನಿಜವಾಗಲೂ ಶೋಚನೀಯ. ನಾವೇ ಹೋರಾಟ ಮಾಡಬೇಕಾಗಿದೆ. ಇಲ್ಲಿವರೆಗೆ ನಾವು ಹೋರಾಟ ನಿಯಂತ್ರಣ ಮಾಡ್ತಾ ಬಂದಿದ್ದೀವಿ, ಹೋರಾಟಗಳನ್ನು ಹತ್ತಿಕ್ತಾ ಬಂದಿದ್ದೀವಿ. ಅಂಥವ್ರ ಬಗ್ಗೆ ಕಳಕಳಿ, ಸರ್ಕಾರಕ್ಕೆ ಹೆಚ್ಚಿನ ಕಳಕಳಿ ಇರಬೇಕು. ಅವರು ನಮ್ಮ ರಕ್ಷಣೆಗೆ ಸರ್ಕಾರ ಇರಬೇಕಾಗಿತ್ತು. ನಮ್ಮನ್ನೇ ಶೋಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟು ಭಾಳ ಚಿಂತಾಜನಕ ವಿಷಯ ಇದು. ಸೊ ಹೋರಾಟ ಏನಿದೆ ಎಲ್ಲರ ಹಕ್ಕಿದು. ನಾವು ಹೋರಾಟ ನೋಡಿ, ಒಬ್ಬೊಬ್ಬ ಶಾಸಕರು
ಎಷ್ಟೆಷ್ಟು ಸೌಲಭ್ಯಗಳು ತಗೋತಿದ್ದಾರೆ, ಗೊತ್ತಾಯ್ತಲ್ಲ. ಬಟ್ ಇವರಿಗೆ ಕೆಲಸ ಮಾಡ್ತಾ ಇರೋರಿಗೆ ನೀವು ವೇತನ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಎಷ್ಟೊಂದು ಅನ್ಯಾಯ. ನಾ ಹೇಳ್ತಾ ಇದ್ರಲ್ಲ, ಇಟ್ ಈಸ್ ಹ್ಯೂಮನ್ ರೈಟ್ ವೈಲೇಷನ್ ಅಲ್ಲ, ಫಸ್ಟ್ ಆಫ್ ಆಲ್ ಹ್ಯೂಮನ್ ರೈಟ್ ವೈಲೇಷನ್. ಹೋರಾಟ ಅನಿವಾರ್ಯ, ಹೋರಾಟಕ್ಕೆ ಇಡಲೇಬೇಕು.